ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಆರಾಮದರಿ. ನಾನು ಇವತ್ತಿನ ವಿಡಿಯೋದಲ್ಲಿ ಆಕಳ ಸಗಣಿಯಿಂದ ಮನೆಯಲ್ಲಿನೇ ಧೂಪನ ಯಾವ ಥರನಾಗಿ ಮಾಡ್ಕೋಬೇಕು ಅಂತ ಇವತ್ತು ಹೇಳತ್ತೀನಿ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಿಂದಿನ ವಿಡಿಯೋದೊಳಗೆ ನಾನು ಆಕಳ ಸಗಣಿಯಿಂದ ವಿಭತ್ತಿ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ ರೀ. ಇವಾಗ ಆಕಳ ಸಗಣಿಯಿಂದ ಹೆಂಗೆ ದೀಪನ ಅಂದರೆ ನಾವೇನು ಧೂಪ ಹಾಕ್ತೀವಲ್ವ ಅದನ್ನು ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ. ನೋಡಿರಿ ಆಕಳ ಹಿಂದಿನ ವಿಡಿಯೋ ಅಂದರೆ ನಾನು ವಿಭತ್ತಿ ವಿಡಿಯೋದೊಳಗೂ ತೋರಿಸಿದ್ನಿ ನಮ್ಮ ಮನೆ ಆಕಳನ. ಇದು ಮತ್ತೆ ತೋರಿಸ್ತಾ ಇದ್ದೀನಿ. ಇದೇ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ. ಇವಾಗ ನಾನು ಫ್ರೆಶ್ ಆಗಿರುವಂಥ ಸಗಣಿ ತೊಗೊಳತ್ತೇನೆ ರೀ ಒಂದು ಬುಟ್ಟಿ ಒಳಗೆ. ಯಾಕಂದ್ರೆ ಅದು ಕಸ ಕಡ್ಡಿ ಏನೂ ಇರೋಕ್ಕಿಲ್ಲ, ಅದಕ್ಕಾಗಿ ಫ್ರೆಶ್ ಆಗಿರೋ ಸಗಣಿನ ತೊಗೊಳತ್ತೇನು. ಅದು ಅಲ್ಲ, ಧೂಪ ಮಾಡಬೇಕಾದ್ರೆ ಫ್ರೆಶ್ ಆಗಿರೋ ಸಗಣಿನ ತೊಗೋಬೇಕು. ಸ್ಟಾಕ್ ಇತ್ತಂದ್ರೆ ಅದು ಸಗಣಿ ಮೊದಲೇ ಸ್ಮೆಲ್ ಬರ್ತಿರ್ತೈತೆ ರೀ. ನಾವು ಸುಟ್ಟು ಕೊಡಲೇ ರೀ ಮತ್ತು ಅದು ಜಾಸ್ತಿ ಅಂತ ಬೇರೆ ಸ್ಮೆಲ್ಲ ಬರೋಕೆ ಹಿಡಿತೈತಿ. ಅದಕ್ಕಾಗಿ ರೀ ಫ್ರೆಶ್ ಸಗಣಿನ ತೊಗೋಬೇಕು ರೀ ಧೂಪ ಮಾಡೋಕೆ. ಈಗ ಎಲ್ಲ ಸಗಣಿ ತೊಗೊಳತ್ತೀನಿ. ಇದ್ರೊಳಗೆ ಏನೂ ಸ್ವಲ್ಪನೂ ಕಸ ಕಡ್ಡಿ ಏನೂ ಇಲ್ಲರಿ. ಇವಾಗ ನೋಡಿರಿ ಇಷ್ಟು ಸಗಣಿ ತೊಗೊಂಡಿನಿ. ನಾನು ಜಾಸ್ತಿ ತೊಗೊಳತ್ತಿಲ್ಲ, ಯಾಕಂದ್ರೆ ಅದು ಮಾಡ್ಕೊಳಕ್ಕೆ ಭಾಳ ಟೈಮ್ ಬೇಕಾಗ್ತೈತಿ. ಅದಕ್ಕಾಗಿ ಅದಕ್ಕೆ ಏನೇನು ಬೇಕಂತ ತೋರಿಸ್ತಾನೆ ರೀ. ಇಲ್ಲಿ ನಾನು ಸಾಂಬ್ರಾಣಿ ತೊಗೊಂಡೇನಿ ರೀ, ಮತ್ತು ಇದು ಗುಗ್ಗಳ, ಅದು ಬಟ್ಟಲೊಳಗಿರೋದು ಗುಗ್ಗಳ, ಮತ್ತು ಆಕಳ ತುಪ್ಪ ಮತ್ತು ಕರ್ಪೂರನ ತೊಗೊಳತ್ತೇನೆ ರೀ. ಇವಿಷ್ಟು ಆಯ್ತಂದ್ರೆ ಆಯ್ತು, ಸುವಾಸನೆ ಬರಿದಾದಂತಹ ನಮ್ಗೆ ಧೂಪನ ರೆಡಿ ಆಗ್ತೈತಿ. ಏನು ನೀವು ಬೇಕಿದ್ದರೆ ಇನ್ನೂ ಅದಕ್ಕೆ ಫ್ಲೇವರ್ಗಳನ್ನು ಆ್ಯಡ್ ಮಾಡ್ಕೋಬೋದು ರೀ. ನಾನಿಲ್ಲಿ ಯಾವುದೇ ಥರನಾದಂಥ ಫ್ಲೇವರ್ಗಳನ್ನ ಹಾಕ್ಕೊಳತ್ತಿಲ್ಲ, ಪ್ಯೂರಾಗಿ ಮಾಡ್ಕೊಳತ್ತೀನು. ಇವಾಗ ಗುಗ್ಗಳನ್ನ ಹಾಕ್ಕೊಂಡೇನಿ ರೀ ಮಿಕ್ಸಿ ಜಾರ್ನೊಳಗೆ. ಇವಾಗ ನಾನು ಸಾಂಬ್ರಾಣಿ ತೊಗೊಳತ್ತೀನಿ ರೀ. ಸಾಂಬ್ರಾಣಿ ಒಂದು ಬಟ್ಲ ಗುಗ್ಗಳ ಎರಡು ಸೇಮ್ ಕ್ವಾಂಟಿಟಿ ಒಳಗೆ ತೊಗೋಬೇಕು ರೀ. ಗುಗ್ಗಳ ಮತ್ತು ಸಾಂಬ್ರಾಣಿನ ಈ ಥರ ಪ್ಲಾಸ್ಟಿಕ್ ಒಳಗೆ ಹಾಕಿ ಕಲ್ಲಿಂದ ಕುಟ್ಟಿ ಪುಡಿ ಮಾಡ್ಕೊಂಡೀನಿ ರೀ. ಯಾಕಂದ್ರೆ ಹಂಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ಕೆ ಬರೋಂಗಿಲ್ಲ, ಅದು ಪುಡಿ ಆಗಂಗಿಲ್ಲಲ್ಲ ರೀ. ಅದಕ್ಕಾಗಿ ನಾನು ಎರಡು ಸೇಮ್ ಕ್ವಾಂಟಿಟಿ ಒಳಗೆ ತೊಗೊಂಡೇನು. ಅದನ್ನು ಸಹಿತ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ರೀ. ಈ ಕರ್ಪೂರ ತೊಗೋತೀನಿ ರೀ. ಕರ್ಪೂರ ನಾವೇನು ರೀ ಇದನ್ನು ಅಂದ್ರೆ ಗುಗ್ಗಳ ಮತ್ತು ಸಾಂಬ್ರಾಣಿ ತೊಗೊಂಡಿರ್ತೀವಿ ರೀ, ಅದರ ಅರ್ಧ ತೊಗೋಬೋದು. ನೀವು ಇದನ್ನು ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ರೀ, ಇಷ್ಟ ಅಂತೇನಿಲ್ಲ. ಯಾಕಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತೈತೆ ರೀ. ಕರ್ಪೂರ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಅಂಟ್ಕೋತೈತಿ. ಪೂರ್ತಿ ಆಗೋವರೆಗೂ ಅದು ಆರಿ ಹೋಗೋದಿಲ್ಲ. ಅರ್ಧನೇ ಕೆಲವೊಂದು ಸಾರಿ ಅರ್ಧನೇ ಸುಟ್ಟು ಹೋಗ್ತಿರ್ತೈತಲ್ಲ ರೀ, ಅದಕ್ಕೆ ಪೂರ್ತಿಯಾಗಿ ಸುಡ್ತೈತೆ ರೀ. ಹಂಗೆ ಇವಾಗ ನಾನು ಪೂರ್ತಿ ಸಗಣಿನ ಪೂರ್ತಿಯಾಗಿ ಎಲ್ಲನ ಪುಡಿ ಮಾಡ್ಕೋತೀನಿ ರೀ. ಈಗ ಸ್ವಲ್ಪನೂ ಕಸ ಕಡ್ಡಿ ಏನಾದರೂ ತಪ್ಪಿ ಬಂದಿತ್ತಂದ್ರೆ ಅದನ್ನೆಲ್ಲ ತಕ್ಕೋಬೇಕು ರೀ. ಇವಾಗ ಪೂರ್ತಿ ಪುಡಿ ಆಗೈತಿ. ಇವಾಗ ಸ್ವಲ್ಪ ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಥಂಡಿ ಐತಲ್ರಿ, ಗಟ್ಟಿಯಾಗಿತ್ತು. ಅದಕ್ಕೆ ಅರ್ಧ ಬಟ್ಲ ಕರ್ಪೂರ ಮತ್ತು ತುಪ್ಪನ ಸೇಮ್ ಕ್ವಾಂಟಿಟಿ ಒಳಗೆ ತೊಗೋಬೇಕು. ಇವಾಗ ನಾ ಏನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಸಣ್ಣ ನಮಗೆ ಪುಡಿ ಮಾಡ್ಕೊಂಡಿದ್ನಲ್ಲ ರೀ, ಏನು ನಾ ಬುಟ್ಟಿ ಒಳಗೆ ಸಗಣಿ ತೊಗೊಂಡಿದ್ನಿ ಅದ್ರೊಳಗೆ ಎಲ್ಲನೂ ಹಾಕಿ ಹಾಕ್ಕೊಳತ್ತೀನಿ ರೀ. ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೊರಿ. ನಾವು ಎಷ್ಟು ಹಾಕ್ಕೊಂಡಿದ್ದು ಅಷ್ಟೂ ತೊಗೊಂಡು ಮಿಕ್ಸ್ ಹಾಕ್ಕೋಬೇಕು ರೀ. ಇವಾಗ ನಾನು ತುಪ್ಪನೂ ಹಾಕ್ಕೊಳತ್ತೀನಿ. ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೀರು ಹಾಕೊಂಡ್ರೆ ಅವು ಒಣಗಾಕ ಭಾಳ ಟೈಮ್ ಬೇಕಾಗ್ತೈತಿ ಮತ್ತು ಅದು ಫ್ಲೇವರೆಲ್ಲ ಕರಿಗೆ ಹೋಗಿಬಿಡ್ತೈತಿ ರೀ. ಅದಕ್ಕಾಗಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಪೂರ್ತಿಯಾಗಿ ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಯಾಕಂದ್ರೆ ಸಗಣಿ ನಾವೇನು ಹಾಕ್ಕೊಂಡಿರ್ತೀವಂತಲ್ಲ, ಅದೇನು ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡಿರ್ತೇವಲ್ಲ ರೀ, ಅದೆಲ್ಲನೂ ಪೂರ್ತಿಯಾಗಿ ಮಿಕ್ಸ್ ಹಾಕೋವರೆಗೂ ನಾವು ಎರಡೂ ಕೈಯಿಂದ ಚೆನ್ನಾಗಿ ತೀಡ್ಕೊಳ್ರಿ. ಇವಾಗೆಲ್ಲನ ಚೆಂದ ನಮಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರೀ, ನಮ್ಗೆ ಯಾವ ಸೈಜಿಗೆ ಬೇಕಲ್ರಿ ಆ ಸೈಜಿಗೆ ಧೂಪ ಮಾಡ್ಕೋಬೋದು. ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ನೀವು ಮಾಡ್ಕೋಬೋದು. ನಾನಿಲ್ಲಿ 3 ಟೈಪಾಗಿ ತೋರ್ಸತ್ತೇನು. ಈಗ ಮೊದಲನೇದಾಗಿ ನಾನು ತೋರ್ಸತ್ತಿರೋದು ಬಟ್ಟಲ ಟೈಪ್ ಮಾಡ್ತೀವಲ್ರಿ, ಈಗ ಆ ಥರ ತೋರ್ಸತ್ತೀನು. ಈ ಸ್ಮೆಲ್ಲಂತೂ ಇಷ್ಟು ಭಾರಿ ಬರ್ತಿರ್ತೈತೆ ರೀ, ಭಾಳ ಮಸ್ತ್ ಸ್ಮೆಲ್ ಬರ್ತೈತಿ. ಇಷ್ಟು ಐಟಮ್ಸ್ ಆ್ಯಡ್ ಮಾಡ್ಕೊರಿ. ನೀವು ಬೇಕಿದ್ರೂ ಇದಕ್ಕೆ ಶ್ರೀಗಂಧನೂ ಹಾಕ್ಕೋಬೋದು ರೀ, ಇಲ್ಲ ಏನಾದರೂ ಫ್ಲೇವರ್ ಸಿಗುತ್ತಲ್ರಿ ಅದನ್ನು ಸಹಿತ ಹಾಕ್ಕೋಬೋದು ರೀ. ನಾನಿಲ್ಲಿ ಯಾವುದನ್ನೂ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿರಿ ಈ ಥರನಾಗಿ ಬಟ್ಲನ್ನ ರೆಡಿ ಮಾಡ್ಕೊಂಡೇನಿ ರೀ. ಇನ್ನೊಂದು ಹಂಗೆ ಸೇಮ್ ಮಾಡ್ಕೊಳತ್ತೀನಿ ರೀ. ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಮಾಡ್ಕೋಬೋದು. ಈ ಥರನಾಗಿ ಬಟ್ಲ ಮಾಡ್ಕೊಳ್ಳೋದ್ರಿಂದ ನಾವು ಅದ್ರೊಳಗೆ ಸ್ವಲ್ಪ ಸಾಂಬ್ರಾಣಿ ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ಏನೇ ನೆಗೆಟಿವ್ ಎನರ್ಜಿ ಇತ್ತಂದ್ರೂ ಅದು ಹೊರಗಡೆ ಹೋಗ್ತೈತಿ. ಬಿಳಿ ಎಳ್ಳು ಎಲ್ಲ ನೆಗೆಟಿವಿಟಿ ಇದ್ರೂ ಪ್ರತಿಯೊಂದು ಏನೋ ದೃಷ್ಟಿ ದೋಷ ಇರ್ಬೋದು, ಶನಿ ದೋಷ, ಗೃಹ ದೋಷ ಏನೇ ಇದ್ದರೂ ಬಿಳಿ ಎಳ್ಳು ನಾವು ಮತ್ತು ಸಾಂಬ್ರಾಣಿನ ಹಾಕಿ ಬಟ್ಟಲ್ದೊಳಗೆ ಹಾಕಿ ಸುಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿಬಿಡುತ್ತೆ ರೀ. ಇವಾಗ ನಾನು ಬಟ್ಟಲ್ ಟೈಪ್ ತೋರಿಸ್ನಿ. ಇವಾಗ ಕಡ್ಡಿ ಟೈಪ್ ಮಾಡ್ತಾರಲ್ರಿ, ಆ ಥರ ಹೇಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ನೋಡಿರಿ. ಸ್ವಲ್ಪ ಸಗಣಿನ ತೊಗೊಂಡು ಅದನ್ನು ಕಡ್ಡಿ ಹಂಗೆ ಉದ್ದಕ್ಕೆ ಮಾಡ್ಕೊಳತ್ತೀನಿ. ನಾನು ಈ ವಿಡಿಯೋದಾಗ ತೋರ್ಸತ್ತೀನಲ್ರಿ, ಈ ಥರನಾಗಿ ಮಾಡ್ಕೊಂಡ್ರೆ ಇದು ಒಂಥರ ರೆಡಿ ಆಯಿತು. ಇವಾಗ ಒಂದು ಬಟ್ಟಲ್ ಟೈಪ್ ಮಾಡಿ ತೋರಿಸಿದ್ದೀನಿ ರೀ, ಇದು ಒಂಥರ ಮಾಡ್ತಾಯಿದ್ದೀನಿ. ಇನ್ನೊಂದು ಥರ ತೋರಿಸ್ತೀನಿ ರೀ.
ಅದನ್ನು ನೋಡಿರಿ ನಿಮ್ಗೆ ಹೆಂಗೆ ಬೇಕಲ್ರಿ ಆ ಥರನಾಗಿ ಮಾಡ್ಕೋಬೋದು. ಸಗಣಿ ಅಂದರೆ ಆಕಳು ಸಗಣಿ ಸ್ವಲ್ಪನೇ ಇತ್ತಂದ್ರೆ ಈಗ ನಾನು ತೋರ್ಸತ್ತೀನಲ್ರಿ ಈ ಥರ ನಾನು ಮಾಡ್ಕೋಬೋದು. ನಿಮ್ಮ ಹತ್ರ ಸಗಣಿ ಇಲ್ಲ ಅಂತಂದರೆ ಈಗ ಆನ್ಲೈನಲ್ಲೂ ಸಿಗುತ್ತೆ, ಬೇಕಿದ್ದರೆ ತರಿಸ್ಕೊಂಡು ಈ ಥರನಾಗಿ ಹೋಮ್ ಮೇಡಾಗಿ ನೀವೇ ನ್ಯಾಚುರಲ್ಲಾಗಿ ಮಾಡ್ಕೋಬೋದು. ಇಲ್ಲಿ ಯಾವುದೇ ಥರನಾದಂಥ ಕೆಮಿಕಲ್ನ ಯೂಸ್ ಮಾಡಿಲ್ಲ. ಹಾಗೆ ವಾಸನೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೂ ಇಷ್ಟ ಆಯ್ತಂದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಇವಾಗ ಇನ್ನೊಂದು 3ನೇ ಟೈಪು ಯಾವ ಥರ ಮಾಡೋದಂತೇಳಿ ತೋರಿಸ್ತೀನಿ ರೀ. ಇದನ್ನು ಮಾಡೋಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಲ್ಲ. ನಾನು ಎಲ್ಲ ಸೇರಿ ಒಂದು 10-15 ನಿಮಿಷದಲ್ಲಿ ಮಾಡಿಕೊಂಡೆ. ಆದರೆ ಒಣಗೋಕ್ಕೆ ಒಂದು ದಿವಸ ಟೈಮ್ ಬೇಕಾಗುತ್ತೆ, 1-2 ದಿವಸನೇ ಬೇಕು. ಎಷ್ಟು ಜಾಸ್ತಿ ಒಣಗಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಸುಡುತ್ತೆ ಅದು. ಹಾಗೆ ವಾಸನೆಯೂ ಚೆನ್ನಾಗಿ ಬರುತ್ತೆ. ಹಸಿ ಇತ್ತಂದರೆ ಸ್ವಲ್ಪ ಘಮ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ರೀ ಪೂರ್ತಿ 2 ದಿವಸ 3 ದಿವಸ ಒಣಗಿಸ್ಕೊಂಡ್ರೆ ಅನ್ಕ ಭಾಳ ಚಲೋ ಆಗ್ತೈತೆ ರೀ. ಈಗ ನಾನು ತೋರಿಸ್ತೀನಲ್ರಿ ಸಣ್ಣ ಕೊಳ್ಳಿನ ಟೈಪ್ ಬೆರಣಿ ಟೈಪ ಮಾಡ್ಕೊಂಡೇನಿ ರೀ. ನಿಮ್ಗೆ ಯಾವ ಥರ ಬೇಕು ನೋಡಿರಿ ಆ ಥರ ಮಾಡ್ಕೊರಿ. ನಾನು ನಿಮ್ಗೆ ಯಾವ್ದು ಇಷ್ಟ ಅಂತಂತೇಳಿ ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ. ಇದು ನ್ಯಾಚುರಲಾಗಿ ಮೊದಲಿನ ಕಾಲದಲ್ಲಿ ಮನೆ ಸಾರಿಸೋಕ್ಕೆ ಯಾರೂ ಮೊದಲೆಲ್ಲ ಟೈಲ್ಸ್ ಅದು ಇರಲಿಲ್ಲ. ಮೊದಲೆಲ್ಲರೂ ಸಗಣಿಯಿಂದ ಸಾರಿಸ್ತಿದ್ರು. ಯಾಕಂದರೆ ಅದು ನಾವು ಸಗಣಿ ಮೇಲೆ ಅಡ್ಡಾಡೋದ್ರಿಂದ ನಮ್ಮ ಶರೀರದಲ್ಲಿ ತುಂಬ ಬದಲಾವಣೆಗಳಾಗ್ತಾವೆ. ಹಾಗೆ ಅದರಿಂದ ಸೈಂಟಿಫಿಕ್ ರೀಸನ್ಗಳು ಇದ್ದು. ಆದರೆ ಈಗೆಲ್ಲರೂ ಟೈಲ್ಸ್ ಹಾಕ್ತಾಯಿದ್ದಾರೆ. ಈ ಥರನಾಗಿ ನಾವು ಮನೆಯಲ್ಲಿನೇ ರೆಡಿ ಮಾಡಿಕೊಂಡು ದೇವರಿಗೆ ಬೆಳಗೋದ್ರಿಂದ ನೆಗೆಟಿವ್ ಎನರ್ಜಿ, ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಇವಾಗ ನೋಡಿರಿ ಇಷ್ಟು ರೆಡಿ ಆಗಿದಾವ್ರು. ನಾನು ಏನು ಅದ್ರೊಳಗೆ ಬುಟ್ಟಿ ಒಳಗೆ ಸಗಣಿ ಹಾಕಿ ಮಾಡಿದ್ನಲ್ರಿ, ಇಷ್ಟು ರೆಡಿ ಆಗಿದ್ದಾವೆ. ಇದನ್ನು ಬಿಸಿಲಿಗೆ ಒಣಗೋಕ್ಕೆ ನಾನು ಮ್ಯಾಲೆ ಇಡ್ತೀನಿ ರೀ. 2 ದಿವಸ ಅಂದರೆ 48 ಅವರ್ಸ್ ಅಂದರೆ ಅಷ್ಟು ಬಿಸಿಲಿಗಿಟ್ಟು ಒಣಗಿಸ್ಕೋಬೇಕು. ನೋಡ್ರಿ ಈಗ ತೋರ್ಸಾತೇನು ಬಿಸಿಲಿಗಿಷ್ಟ ಒಣಗಿಸ್ಕೊಳತ್ತೀನಿ ರೀ. ಇವಾಗ ಪೂರ್ತಿಯಾಗಿ ಒಣಗಿದವ್ರಿ. ಹಿಂಗೆ ಫಸ್ಟ್ ಒಂದು ಸಾರಿ ಟರ್ನ್ ಮಾಡ್ಬೇಕು ರೀ. 1 ದಿವಸ ಮೇಲ್ಗಡೆ ಸೈಡ್ದಿಂದ ಒಣಗಿಸ್ಕೋಬೇಕು. ಆಮೇಲೆ 2ನೇ ದಿವಸ ಕೆಳಗಡೆ ಸೈಡ್ದಿಂದ ಒಣಗಿಸ್ಕೊಂಡ್ರೆ ಪೂರ್ತಿಯಾಗಿ ಒಣಗಬೇಕು. ಒಣಗಿತಂದ್ರೆ ಪೂರ್ತಿ ಹಗರು ಆಗ್ತಾವ್ರಿ. ನಾನೀಗ ತೋರ್ಸಾತೀನಲ್ರಿ ನೋಡಿರಿ ಪೂರ್ತಿ ಹಗರಾಗಿ ಕಲರ ಬೆಳ್ಳಗೆ ಆಗ್ತಾವ್ರಿ. ಹಸಿ ಅಂಶ ಎಲ್ಲ ಹೋಗಿರ್ತೈತಲ್ರಿ, ಕಲರ ಚೇಂಜ್ ಆಗ್ತಾವೆ. ಇವಾಗ ಅದನ್ನು ಸುಟ್ಟ ಮೇಲೆ ತೋರಿಸ್ತೀನಿ ಹೆಂಗಂತೇಳಿ. ಪೂರ್ತಿಯಾಗಿ ಸುಡುತ್ತೆ, ಪೂರ್ತಿಯಾಗಿ ಒಣಗಿಸ್ಕೊಂಡ್ರೆ ಪೂರ್ತಿಯಾಗಿ ಸುಟ್ಟು ಹೋಗ್ತೈತೆ ರೀ. ನಾವೇನಾದರೂ ಹಸಿಯಾಗಿ ಒಣಗಿಸ್ಕೊಂಡಿದ್ದು ಅಂದ್ರೆ ಅರ್ಧಕ್ಕೇನ ನಿಂತು ಬಿಡ್ತೈತೆ, ಆರಿ ಬಿಡ್ತೈತೆ ರೀ ಅದು ಬೆಂಕಿ. ಈ ಥರನಾಗಿ ನಾವು ಮನೆಯಲ್ಲೇ ಆಕಳ ಸಗಣಿಯಿಂದ ಮನೆಯಲ್ಲಿರುವ ಸಾಮಾನುಗಳನ್ನು ಹಾಕಿ ಧೂಪನ ರೆಡಿ ಮಾಡಿದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನೂ ಹೋಗ್ತೈತೆ ರೀ. ಹಾಗೆ ನಾವೇ ಮಾಡ್ಕೊಂಡ್ವಿ ಅನ್ನೋ ಖುಷಿನೂ ಇರ್ತೈತೆ ರೀ. ಇಷ್ಟಕ್ಕೆ ನಾವು ಒಂದು 10 ಏನೋ ಅವು ಇರುತ್ತವೆ ರೀ. ನಾವು ಅವೇನು ಧೂಪ ಇರುತ್ತವಲ್ರಿ, ಅವು ಅಂಗಡಿಯಲ್ಲಿ ತೊಗೊಂಬಂದರೆ ಅದಕ್ಕೆ 100-150 ರೂಪಾಯಿ ಕೊಡಬೇಕಾಗುತ್ತೆ. ನಾವು 150 ರೂಪಾಯಲ್ಲಿ ಇಲ್ಲಿ 30-40ರಷ್ಟು ರೆಡಿ ಮಾಡ್ಕೋಬೋದು. ಜಾಸ್ತಿ ಏನು ಖರ್ಚಾಗಂಗಿಲ್ಲ ರೀ. ಮತ್ತು ಬಿಸಿಲಿಗೆ ಒಂದು 2-3 ದಿವಸ ಒಣಗಿಸ್ಕೊಂಡ್ರೆ ಆಯ್ತು ರೀ. ಹೊಗೆನೂ ಚೆನ್ನಾಗಿ ಬರ್ತೈತಿ, ವಾಸು ಚೆನ್ನಾಗಿ ಬರ್ತೈತೆ ರೀ. ಯಾಕಂದರೆ ನಾವು ಅದ್ರೊಳಗೆ ಸಾಂಬ್ರಾಣಿ ಮತ್ತು ಗುಗ್ಗುಳ ಮತ್ತು ಕರ್ಪೂರ, ತುಪ್ಪ ಎಲ್ಲವನ್ನು ಹಾಕಿರ್ತೀವಲ್ರಿ. ಎಲ್ಲನೂ ದೇವರಿಗೆ ಸಮರ್ಪಣೆ ಮಾಡುವಂಥ ಐಟಮ್ಸ್ಗಳನ್ನ ಇರ್ತಾವೆ ರೀ. ಅದಕ್ಕಾಗಿ ನಾವು ಆಕಳ ಸಗಣಿ ಅಂದರೆ ಮುಕ್ಕೋಟಿ ದೇವಾನುದೇವತೆಗಳು ಅದರಲ್ಲಿ ವಾಸಿಸ್ತಿರ್ತಾವೆ ಅಂತ ಹೇಳ್ತಾರೆ ರೀ. ಆ ಸಗಣಿಯಿಂದ ಮಾಡಿರೋದ್ರಿಂದ ನಾವೇ ಮನೆಯಲ್ಲಿ ಮಾಡಿರೋ ಖುಷಿನೇ ಇರುತ್ತೆ ರೀ. ಈಗ ನಾನು ತೋರ್ಸತ್ತೇನಲ್ರಿ ಈ ಥರನಾಗಿ ಸಾಂಬ್ರಾಣಿ ಮತ್ತು ಬಿಳಿ ಎಳ್ಳನ್ನು ಆ ಬಟ್ಲೊಳಗೆ ಹಾಕಿ ಒಂದು ಸ್ವಲ್ಪ ಕಪ್ರ ಹಚ್ಚಿ ನಾವು ಸುಟ್ಕೊಂಡು ಅಂದ್ರೆ ನಮ್ಮ ಮನೆ ತುಂಬ ನೀವು ಈ ವಾಸನೆಯನ್ನು ಹಿಡಿದು ಅಂದ್ರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿಬಿಡುತ್ತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ. ಮತ್ತು ಆರಿದ ಮೇಲೆ ಹೊಗೆ ಅನ್ಕ ಭಾಳ ಚಲೋ ಹಂಗೆ ಬರ್ತೈತೆ ರೀ. ಅಂದ್ರೆ ವಾಸನೆನೂ ಚಲೋ ಬರ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ, ನಂಗೆ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತಾನೆ ರೀ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ರೀ.